ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಚಾನಲ್ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ನಮ್ಮ ವಂದನೆಗಳನ್ನ ಹೇಳ್ತೇನೆ. ಇದಕ್ಕೆ ಮುಂಚೆ ಉಚ್ಚ ಗುರುವಿನ ಗೋಚಾರ ಫಲದ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಇವಾಗ ಈ ತುಲಾ ಲಗ್ನ ಅಥವಾ ತುಲಾ ರಾಶಿ ಅಥವಾ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯ ಉಚ್ಚ ಗುರುವಿನ ಗೋಚಾರ ಫಲವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನದ ಬಗ್ಗೆ ಒಂದು ಜಾತಕವನ್ನು ತೆಗೆದುಕೊಂಡು ಅದನ್ನ ವಿಶ್ಲೇಷಣೆ ಮಾಡೋಣ. ಈಗ ತುಲಾ ಲಗ್ನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತುಲಾ ಲಗ್ನದ ಬಗ್ಗೆ ಒಂದು ಸ್ಟಾರ್ ನಟನ ಬಗ್ಗೆ ನಾನು ಈ ಕುಂಡ್ಲಿಯನ್ನ ಹಾಕೊಂಡಿದ್ದೀನಿ. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾತಕ. ಅವರು 16/2/1977 12 ಗಂಟೆ 1 ನಿಮಿಷ ರಾತ್ರಿ AM ಹುಟ್ಟಿದ್ರು. ಪೊನ್ನಂಪೇಟಲ್ಲಿ ಅವರು ಜನನವಾಯಿತು. ಅವರು ಜನನ ಕಾಲದಲ್ಲಿ ಈ ಪ್ಲಾನಿಟರಿ ಲಗ್ನ ಮತ್ತೆ ಚಂದ್ರ ಈ ರೀತಿ ಪ್ಲಾನಿಟರಿ ಪೊಸಿಷನ್ ಬಂತು. ಏನು ತುಲಾ ಲಗ್ನ ಬಂತು, ಚತುರ್ಥದಲ್ಲಿ ಚಂದ್ರ, ಕುಜ, ಬುಧ, ರವಿ, ಪಂಚಮದಲ್ಲಿ ಬುಧ, ಷಷ್ಠದಲ್ಲಿ ಶುಕ್ರ, ಸಪ್ತಮದಲ್ಲಿ ಗುರು, ಕೇತು, ದಶಮದಲ್ಲಿ ಶನಿ. ಈ ರೀತಿ ಇವ್ರ ಕಾಂಬಿನೇಷನ್ ಬಂತು. ಇಲ್ಲಿ ನಾವು ಅದಕ್ಕಿಂತ ಮುಂಚೆ ಸ್ವಲ್ಪ ಈ ಜಾತಕದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಜಾತಕದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ನಾನು ಒಂದ್ಸಲ ಮಾಡಿದ್ದೆ. ಗುರುವಿನಿಂದ ಶುಕ್ರ ಯಾವ ರೀತಿ ಇದ್ರೆ ಅವರದ ವೈವಾಹಿಕ ಜೀವನ ಅಥವಾ ಅವರ ಒಂದು ಸ್ಪೌಸ್ ಜೊತೆ ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಅವ್ರು ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಗುರು ಶುಕ್ರರ ವೈವಾಹಿಕ ಜೀವನದ ಒಂದು 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 ಕುಳ್ಳಿಯನ್ನ ಮಾಡಿದ್ದೆ. ಆದ್ರಿಂದ ನೀವು ದಯವಿಟ್ಟು ಈ ಒಂದು ಏನ್ ಹೇಳ್ತಾ ಇದ್ದೀನೋ ದಯವಿಟ್ಟು ಅದನ್ನ ಎಲ್ಲ ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. 1-2 ಸಲ ನೋಡಿದಾಗ ನಿಮ್ಗೆ ಅರ್ಥವಾಗುತ್ತೆ. ಅದನ್ನ ನೋಡಿ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ಲೈಕ್ ಮಾಡಿ. ಅದು ಮಾಡಿದಾಗ ನಾವು ನನ್ಗೇನಾಗುತ್ತೆ, ನೀವು ಒಂಥರ ಸನ್ಮಾನ ಮಾಡ್ದಂಗೆ ಆಗುತ್ತೆ. ಅದರಿಂದ ಬೇರೆ ಪ್ರತಿಯೊಂದನ್ನು ನಾವು ಜಾತಕಗಳನ್ನ ವಿಶ್ಲೇಷಣೆ ಮಾಡುವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ. ಸ್ವಲ್ಪ ಜ್ಯೋತಿಷ್ಯ ಕಲ್ತಿರೋರ್ಗೆ ಇದು ಚೆನ್ನಾಗಿ ಇದೆ ಸಬ್ಜೆಕ್ಟು. ಬಟ್ ಕಲಿತೆ ಇಲ್ದೇ ಇರೋರ್ಗು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಶ್ರೇಷ್ಠಕರ, ಉತ್ತಮ ಅಂತ ನನ್ಗನ್ಸುತ್ತೆ. ಇವಾಗ ಕುಳ್ಳಿ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ರಾಹು ಲಗ್ನದಲ್ಲಿದ್ದಾನೆ, ಸಪ್ತಮದಲ್ಲಿ ಕೇತು ಇದ್ದಾನೆ, ಗುರುನು ಸಪ್ತಮದಲ್ಲಿ ಇದ್ದಾನೆ. ನಾವು ನೋಡುವಾಗ ಜಾತಕ ನೋಡುವಾಗ ತಿಥಿ ಲಾರ್ಡ್ ಅಂತ ನಾವು ನೋಡ್ತೀವಿ. ಇದು ಕೃಷ್ಣ ತ್ರಯೋದಶಿ ತಿಥಿಯಲ್ಲಿ ಅವರು ಹುಟ್ಟಿರೋದು. ಆ ತಿಥಿ ಲಾರ್ಡ್ ಬಂದು ಗುರು ಆಗ್ತಾನೆ. ನೀವು ದಿವ್ಯ ಚಕ್ಷು ಅನ್ನೋ ಒಂದು ಆಪ್ ನ ಓಪನ್ ಮಾಡಿ ನೋಡಿದಾಗ ತಿಥಿ ಲಾರ್ಡ್ ಯಾರು ಅಂತ ನೋಡ್ಬೇಕು. ಅದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದ್ಸಲ ನಾನು ವಿಡಿಯೋ ಮಾಡ್ತೀನಿ. ಶುಕ್ಲ ಪಕ್ಷದ ಪಾಡ್ಯ ತಿಥಿಯಿಂದ ಹುಣ್ಣಿಮೆ ತಿಥಿಯವರೆಗೂ 15 ತಿಥಿಗಳು ಬರುತ್ತೆ. ಮತ್ತೆ ಕೃಷ್ಣ ಪಕ್ಷದ ದಿಂದನೂ ಅದೇ ಪಾಡ್ಯದಿಂದ ಅಮಾವಾಸ್ಯೆ ಬರುತ್ತೆ. ಈ ರೀತಿ 15 ತಿಥಿಗಳು, ಹಿಂಗೆ ಶುಕ್ಲ ಪಕ್ಷ 15 ತಿಥಿಗಳು, ಕೃಷ್ಣ ಪಕ್ಷ ಆ ರೀತಿ ಬರ್ತಾ ಇರುತ್ತೆ. ಇವರು ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲಿ ಹುಟ್ಟಿದ್ರು. ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲಿ ಹುಟ್ಟಿದಾಗ ಇನ್ನ 2 ದಿನ ಅಮಾವಾಸ್ಯೆ ಇತ್ತು. ಚಂದ್ರ ಅಷ್ಟೊಂದು ಬಲಯುತವಾಗಿಲ್ಲ, ಕ್ಷೀಣ ಚಂದ್ರ ಆಗಿದ್ದಾನೆ ಇವ್ರ ಜಾತಕದಲ್ಲಿ. ಸೊ ಆದ್ರೂ ಲಗ್ನದಿಂದ 4ನೇ ಮನೆಯಲ್ಲಿ ಕೂತ್ಕೊಂಡಾಗ ದಿಗ್ಬಲ ಆಗುತ್ತೆ. ಬಲ ಅಂತ ಇದೆ, ಷಡ್ಬಲದಲ್ಲಿ ಒಂದು ಬಲ ಇದೆ, ಅದು ದಿಗ್ಬಲ ಅಂತ ಇರುತ್ತೆ. ಆ ದಿಗ್ಬಲದಲ್ಲಿ ಚಂದ್ರ 4ನೇ ಮನೆಯಲ್ಲಿ ಕೂತ್ಕೊಂಡ. ಅವನು ಈ ಲಗ್ನಕ್ಕೆ ದಶಮಾಧಿಪತಿಯಾಗಿ ಒಂದು ಕೇಂದ್ರಾಧಿಪತಿಯಾಗಿ, ಇನ್ನೊಂದು 1 2 3 4 ಅಂದ್ರೆ ಕೇಂದ್ರಾಧಿಪತಿ ದಶಮಾಧಿಪತಿಯಾಗಿ ಕೇಂದ್ರದಲ್ಲಿ ಕೂತ್ಕೊಂಡ. ಅವ್ರ ಜೊತೆಯಲ್ಲಿ ಕುಜ ಯಾರು ಈ ಲಗ್ನಕ್ಕೆ 2-7ರ ಅಧಿಪತಿಯಾಗಿ ಕುಜ ಚತುರ್ಥದಲ್ಲಿ ಕೂತ್ಕೊಂಡ. ಕುಜ ಚತುರ್ಥದಲ್ಲಿ ಕೂತ್ಕೊಂಡ್ರು. ಅವನು ದಶಮದಲ್ಲಿ ದಿಗ್ಬಲ ಆಗ್ತಾನೆ ಕುಜ.
ಈ ಚತುರ್ಥದಲ್ಲಿ ಹುಚ್ಚನಾಗಿದ್ದಾನೆ, ಬಟ್ ಆದ್ರೂ ದಿಗ್ಬಲಹೀನನಾಗಿದ್ದಾನೆ. ಓಕೆ. ಇಲ್ಲಿ ಬುಧ, ಬುಧ ಯಾರು ಈ ಲಗ್ನಕ್ಕೆ ಭಾಗ್ಯಾಧಿಪತಿ ಆಗಿದ್ದಾನೆ, ಮತ್ತೆ 12ನೇ ಮನೆ ಅಧಿಪತಿಯಾಗಿ ಅವನು 4ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಈ ರೀತಿ ಇದ್ದಾಗ ಏನಪ್ಪಾ ಆಗುತ್ತೆ ನೋಡಿ, ಇಲ್ಲಿ ಕುಜ ಬುಧ, ಈ ಕುಜ ಬುಧನ ಕಂಜಂಕ್ಷನ್ ಬಂದ್ರೆ, ಕೆಲವು ರಾಶಿಲಿ ಬಂದ್ರೆ ಅವರು ಹೈಟ್ ಇರ್ತಾರೆ, ಸ್ವಲ್ಪ ಉದ್ದವಾಗಿ ಇರ್ತಾರೆ ಅವರು. ಅಂದ್ರೆ ಅದೇ ರೀತಿ ಅಂಬರೀಷ್ ಜಾತಕದಲ್ಲೂ ನಾವು ನೋಡಿದಾಗ ಬುಧ ಕುಜ ಮಕರದಲ್ಲೇ ಇದ್ರು, ಅವರು ಹೈಟ್ ಆಗಿ ಬೆಳೆದಿದ್ರು. ಇದು ಒಂದು. ಇನ್ನೊಂದು, ಇವರು ವೈವಾಹಿಕ ಜೀವನದ ಬಗ್ಗೆ ನಾವು ಮಾತಾಡುವಾಗ ಈ ತಿಥಿ ಲಾರ್ಡು, ಯಾವುದೇ ಒಂದು ಜಾತಕದಲ್ಲಿ ತಿಥಿ ಲಾರ್ಡ್ ಅಂದ್ರೆ ಇವಾಗ ಶುಕ್ಲ ಪಕ್ಷದ ಪಾಡ್ಯ ಅಂದ್ರೆ ರವಿ ಬರ್ತಾನೆ, ದ್ವಿತೀಯ ತಿಥಿಯ ಚಂದ್ರ, ಈ ರೀತಿ ಹಂಗ್ ಬರ್ತಾ ಇರ್ತಾರೆ. ಬಂದಾಗ ಇದು ಶುಕ್ಲ ಪಕ್ಷದ ಸಪ್ತಮ ತಿಥಿಗೆ ಶನಿ ಬರ್ತಾನೆ, ಅದೇ ಕೃಷ್ಣ ಪಕ್ಷದ ಅಮಾವಾಸ್ಯೆಗೆ ರಾಹು ಬರ್ತಾನೆ. ಈ ರೀತಿ ಅದು ಇರುತ್ತೆ. ಅದು ಇನ್ನೊಂದ್ಸಲ ಮಾಡೋಣ. ಇಲ್ಲಿ ಏನಾಯ್ತು, ಗುರು ಈ ತಿಥಿ ಲಾರ್ಡು ಯಾವಾಗೂ ತಿಥಿ ಲಾರ್ಡು ಏನಾದ್ರೂ ಸಪ್ತಮದಲ್ಲಿ ಸ್ಥಿತನಾಗಿದ್ದಲ್ಲಿ, ತಿಥಿ ಲಾರ್ಡೇ ಸಪ್ತಮದಲ್ಲಿ, ತಿಥಿ ಲಾರ್ಡ್ ಇವನೇ ಗುರುನೇ ಆಗಿ ಅವನು ಸಪ್ತಮದಲ್ಲಿ ಕೂತ್ಕೊಂಡ. ತಿಥಿ ಲಾರ್ಡ್ ಸಪ್ತಮದಲ್ಲಿ ಕೂತ್ಕೊಂಡ್ರೆ ಅವರ ವೈವಾಹಿಕ ಜೀವನ ಅಷ್ಟು ಉತ್ತಮವಾಗಿರಲ್ಲ. ಬರೇ ಕ್ಲೇಶ, ಜಗಳ, ಕದನ, ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲದೆ ಈ ರೀತಿ ಅವ್ರ ಜಾತಕದಲ್ಲಿ ಇರುತ್ತೆ. ಒಂದೊಂದು ಪಕ್ಷ ಈ ರೀತಿ ಇದ್ದಾಗ ಈ ವೈವಾಹಿಕ ಜೀವನನು ಅಷ್ಟು ಸರಿ ಇರಲ್ಲ. ಇನ್ನೊಂದು, ಈ ಗುರು ಶುಕ್ರ ಅಥವಾ ಗುರು ಕೇತುದ್ ನಾನು ಹೇಳಿದೆ. ಗುರುವಿನಿಂದ ಶುಕ್ರ ಯಾವ ರೀತಿ ಇರ್ಬೇಕು ಅಂತ ಹೇಳಿದೆ. 2, 3, 5, 7, 9, 11ರಲ್ಲಿ ಗುರುವಿನಿಂದ ಶುಕ್ರ ಇದ್ದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಹೇಳಿದ್ದೆ, ಅದ್ರಲ್ಲಿ ಒಂದು ಪಕ್ಷ ಗುರು ಆ ರೀತಿ ಏನಾದ್ರೂ 12ರಲ್ಲಿ ಬೇರೆ ಸ್ಥಾನದಲ್ಲಿ, ಈ ಸ್ಥಾನ ಅಲ್ಲದೆ ಬೇರೆ ಸ್ಥಾನದಲ್ಲಿ ಏನಾದ್ರೂ ಇದ್ದು ಆ ಗುರು ವಕ್ರಿ ಆಗಿದ್ರೆ ಓಕೆ, ಏನ್ ತೊಂದರೆ ಇಲ್ಲ. ಆದ್ರೆ ವಕ್ರಿನೂ ಆಗಿಲ್ಲ, ಈ ರೀತಿ ಇದ್ದಾಗ ನೋಡಿ, ಇಲ್ಲಿ ವಕ್ರಿನೂ ಆಗಿಲ್ಲ, ಯಾಕಂದ್ರೆ ರವಿ ಇಲ್ಲೇ ಇರೋದ್ರಿಂದ ವಕ್ರಿ ಆಗಲ್ಲ. ಸೊ ಆ ರೀತಿ ಇರೋದ್ರಿಂದ ಇಲ್ಲಿ ಗುರು ಇದ್ದಾನೆ, ಗುರುವಿನ ಮುಂಚೆ ಕೇತು ಇದ್ದಾನೆ, ಆಮೇಲೆ ಶುಕ್ರ ಇದ್ದಾನೆ. ನೋಡಿ, ಗುರು ಕೇತು ಯುತಿನು ಸಪ್ತಮದಲ್ಲಿ ಅಷ್ಟೊಂದು ಒಳ್ಳೇದಲ್ಲ. ಯಾಕಂದ್ರೆ ಕೇತು ವೈವಾಹಿಕ ಜೀವನಕ್ಕೆ ಕಾರಕ ಗ್ರಹ ಅಲ್ಲ. ಇನ್ನ ಶುಕ್ರ ಬರ್ತಾನೆ ವೈವಾಹಿಕ ಜೀವನಕ್ಕೆ, ಸುಖ ಸಂತೋಷ ಜೀವನಕ್ಕೆ ಶುಕ್ರನೇ ಕಾರಕನಾಗ್ತಾನೆ. ಕಾಲಪುರುಷನ 2, 7ರ ಅಧಿಪತಿನೂ ಅವನೇ ಆಗಿರುವಾಗ, ಕುಟುಂಬ ಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿನೂ ಅವನೇ ಆಗಿ ಅವನಾಗಿರುವಾಗ ಅವನು ಸಪ್ತಮ ಕಾರಕ, ಕಳತ್ರಕಾರಕ ಶುಕ್ರ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿ ಇದ್ದಾಗ ಈ ಕೇತು ಬಂದು ನಡುವೆ ಬಂದಾಗ ನೋಡಿ, ಗುರು ಈ ನಾಡಿ ಜ್ಯೋತಿಷದಲ್ಲಿ ಅದು ಬರುತ್ತೆ. ಆ ರೀತಿ ಇದ್ದಾಗನು ಅವ್ರ ವೈವಾಹಿಕ ಜೀವನ ಸುತಾರಾಮ್ ಸುಖವಾಗಿರಲ್ಲ. ಇಲ್ಲಿ ಏನಾಯ್ತು, ಗುರುವಿನಿಂದ ಹಿಂದೆ ಕೇತು ಇದ್ದಾನೆ, ಅದ್ರ ಹಿಂದೆ ಶುಕ್ರ ಇದ್ದಾನೆ. ಗುರು ಶುಕ್ರ ಇದ್ರನೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಈ ರೀತಿ ಕೇತುನು ಮಧ್ಯೆ ನಡುವೆ ಬಂದಾಗ ಇವರ ವೈವಾಹಿಕ ಜೀವನನು ಅಷ್ಟು ಚೆನ್ನಾಗಿಲ್ಲ ಅಂತ ನಾವು ಹೇಳ್ಬೋದು. ಇನ್ನೊಂದು, ತಿಥಿ ಲಾರ್ಡು ಕೂಡ ಸಪ್ತಮದಲ್ಲಿ ಬಂದಾಗ ಅಲ್ಲೂನು ಆ ಗುರು ಏನಪ್ಪಾ ಅಂದ್ರೆ ಒಂದು ಅವನು ಎಷ್ಟು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರ್ತಾನೋ, ಅವನಷ್ಟೇ ಜವಾಬ್ದಾರಿಗಳು ತಗೊಳ್ತಾನೋ, ಅಷ್ಟೇ ಅವನು ಏನೋ ನನ್ನದೇ ನಡಿಬೇಕು ಅನ್ನೋದು ಅವ್ರಿಗೆ ಬರುತ್ತೆ. ಈ ರೀತಿ ಇದ್ದಾಗ ಇದು ಗುರು ಇಲ್ಲಿ ಸಪ್ತಮದಲ್ಲಿ ತಿಥಿಯ ಅಧಿಪತಿಯಾಗಿ ಸಪ್ತಮದಲ್ಲಿ ಬಂದಿರೋದ್ರಿಂದ ಅವ್ರ ವೈವಾಹಿಕ ಜೀವನ ಸುತಾರಾಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಅದೇ ಇನ್ನೊಂದು ಇಲ್ಲಿ ಇನ್ನೊಂದು ನಾವು ನೋಡಿದಾಗ ಇಲ್ಲಿ ಭಾವಕುಂಡ್ಲಿ ಅಂತ ಬರುತ್ತೆ. ಸೊ ಭಾವಕುಂಡ್ಲಿ ಅಂತ ಬಂದಾಗ ಈ ರಾಹು ಇಲ್ಲಿ ಬಂದ 12ನೇ ಮನೆಗೆ, ಇಲ್ಲಿ ಕೇತು ಬಂದ, ಇಲ್ಲಿ ಚಂದ್ರ ಇಲ್ಲಿ ಬಂದ. ಯಾಕಂದ್ರೆ ಲಗ್ನದ ಡಿಗ್ರಿ ಮೇಲೆ ಆಧಾರಿತವಾಗುತ್ತೆ. ಲಗ್ನದ ಡಿಗ್ರಿ 25 ಇದೆ. ಸೊ ಈ ರೀತಿ ಅದು ಭಾವಕುಂಡ್ಲಿ ಅಂತ ಒಂದು ಬರುತ್ತೆ. ಅದನ್ನು ಬೇಕಾದ್ರೆ ನಾವು ನೋಡ್ಬೋದು, ಜಿವೆಚಕ್ಷಲ್ ಹೋಗಿ ಅದು ನೋಡಿದಾಗ ಈ ಚಂದ್ರ ಇಲ್ಲಿ ಬಂದ, ರಾಹು ಅಲ್ಲಿ 12ನೇ ಮನೆಗೆ ಹೋದ, ಇಲ್ಲಿಂದ 12ನೇ ಮನೆಗೆ ಹೋದ, ಇಲ್ಲಿ ಬಂದು ಕೇತು ಇಲ್ಲಿ ಬಂದ್ಬಿಟ್ಟ, ಶುಕ್ರನ ಜೊತೆಗೆ ಬಂದ್ಬಿಟ್ಟ. ಸೊ ಈ ರೀತಿ ಬಂದಾಗ ಶುಕ್ರ ಕೇತುವಿನ ಒಂದು ಯುತಿ ಬಂದಾಗನು ಅವ್ರ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ಬೋದು.
ಇಲ್ಲಿ ಲಗ್ನಾಧಿಪತಿನೇ ಲಗ್ನಾಧಿಪತಿ ಉಚ್ಚನಾಗಿದ್ದಾನೆ. ಉಚ್ಚನಾಗಿದೆ ಅಂದ್ರೆ ಏನು, ಅವನು ತುಂಬಾ ಶ್ರೇಷ್ಠ, ಸ್ವಲ್ಪ ಮೇಲ್ಮಟ್ಟದಲ್ಲಿದ್ದಾನೆ ಅಂತ ಅರ್ಥ. ಹುಚ್ಚನಂದ್ರೆ ಸ್ವಲ್ಪ ಮೇಲ್ಮಟ್ಟದಲ್ಲಿ, ಮತ್ತೆ ಅವ್ರಿಗೆ ನಾನು ನನ್ನದು ಅನ್ನೋದು ಅದು ಬಂದ್ಬಿಡುತ್ತೆ ಅವ್ರಿಗೆ. ಉಚ್ಚ ಸ್ಥಾನದಲ್ಲಿ ಲಗ್ನಾಧಿಪತಿ ಷಷ್ಠ ಸ್ಥಾನದಲ್ಲಿ ಇದ್ದಾಗ, ಆ ಷಷ್ಠ ಸ್ಥಾನ ಅಂದ್ರೆ ಏನು, ರೋಷ, ದ್ವೇಷ ಮತ್ತೆ ಕೋಪ ಇವೆಲ್ಲ ಬರಕ್ಕೆ ಸಾಧ್ಯ 6ನೇ ಮನೆನೇ ಹೇಳೋದು. ಸೊ ಇಲ್ಲಿ ರಾಹು ಇದ್ದಾಗ ರಾಹು ಏನ್ ಮಾಡ್ತಾನೆ, ಪುಷ್ ಮಾಡ್ತಾನೆ. ರಾಹು ಲಗ್ನದಲ್ಲಿದ್ದಾಗ ಅವ್ರಿಗೆ ಅತಿಯಾಗಿ ಮುಂದುವರಿಬೇಕು ಅಂತ ಇರುತ್ತೆ. ನಾನು ಎಲ್ಲಾದ್ರಲ್ಲೂ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. ಇಲ್ಲಿ ನಾವು ಇವರು ಫಿಲಂ ಆಕ್ಟರ್ ಆಗಕ್ಕೆ ಏನಪ್ಪ ಕಾರಣ ಅಂತಂದಾಗ, ಇಲ್ಲಿ 4ನೇ ಮನೆಯಲ್ಲಿ ಚಂದ್ರ ಬಂದ. 4ನೇ ಮನೆಯಲ್ಲಿ ಚಂದ್ರ ಬಂದು ದಿಗ್ಬಲನಾದ. ಇಲ್ಲಿ ಬಂದ್ಬಿಟ್ಟು 65% 60% ಇಲ್ಲಿ ಫಲ ಇರುತ್ತೆ. 40% ಚಂದ್ರ ಇಲ್ಲಿ ಭಾವಕುಳ್ಳಿ ಬಂದಾಗ ಅಲ್ಲಿ 40% ಅಲ್ಲೂ ಫಲ ಇರುತ್ತೆ. ಸೊ ಚಂದ್ರನಿಂದ 3ನೇ ಮನೆಯಲ್ಲಿ ಉಪಚಯ ಸ್ಥಾನ ಅಂತ ಹೇಳ್ತೀವಿ. ಚಂದ್ರನ ಮೂರನೇ ಮನೆಯಲ್ಲಿ ಉಚ್ಚ ಶುಕ್ರನಿದ್ದಾನೆ. ಆ ಚಂದ್ರ, ಶುಕ್ರ, ರಾಹು ಈ 3 ಜನನು ಕಾರಕ ಗ್ರಹಗಳು. ಬುಧ ಏನಪ್ಪಾ ಅಂದ್ರೆ, ನಾವು ನೋಡಿದಾಗ ಬುಧನ ನೋಡ್ಬೇಕಂದ್ರೆ ಮಾತಿಗೆ ಕಾರಕ ಗ್ರಹ. ಅವ್ರದ್ದು ಒಂದು ಶಾರೀರ್ಯ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಅಂತ ಒಂದು ಶಾರೀರ್ಯ ಅವ್ರಿಗೆ ಇರುತ್ತೆ. ಮಾತಿನ ಧಾಟಿ, ಮಾತಿನ ಒಂದು ಆಕ್ಷನ್ನು ಅದು ಎಲ್ಲಾನು. ಈ ರಾಹು ಏನ್ ಮಾಡ್ತಾನೆ, ಅವನು ಛಾಯಾಗ್ರಹ. ಅವರು ಲಗ್ನದಲ್ಲೇ ಇರೋದ್ರಿಂದ, ಅದು ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಅವ್ರಿಗೆ ಆ ರೀತಿ ಒಂದು ಬಲ ಇರುತ್ತೆ, ರಾಹುವಿನ ಬಲನೂ ಇರುತ್ತೆ. ನಾವು ಇನ್ನೊಂದು, ಇವ್ರಿಗೆ ಅಷ್ಟೊಂದು ಧೈರ್ಯ ಮತ್ತೆ ಕೋಪ ಯಾವ್ದ್ರಲ್ಲೂ ಒಂದ ಒರಟು ಸ್ವಭಾವ ಏನಕ್ಕಪ್ಪ ಬಂತು ಅಂತ ನಾವು ನೋಡಿದಾಗ 3ನೇ ಭಾವವನ್ನು ನೋಡ್ಬೇಕು. ಲಗ್ನದಿಂದ ಮತ್ತೆ ಚಂದ್ರನಿಂದ ಮತ್ತೆ ರವಿಯಿಂದ, ಈ 3ರಿಂದನೂ ನಾವು ಒಂದೇ ಗ್ರಹ ಅಥವಾ ಒಂದು ಗ್ರಹನೋ ಅಥವಾ ಯಾವ ಗ್ರಹ ಅಂದ್ರೆ ಕೋಪಕ್ಕೆ ಕಾರಕ, ಮತ್ತೆ ಯಾವುದಕ್ಕೆ 3ನೇ ಭಾವದಲ್ಲಿ ಯಾವ ಒಂದು ಗ್ರಹ ಬರುತ್ತೋ ಆ ಗ್ರಹದಂತೆ ಅವರು ವರ್ತಿಸ್ತಾರೆ. ಇಲ್ಲಿ ಲಗ್ನದಿಂದ 3ನೇ ಮನೆ ಬಂದು ಧನುರ್ರಾಶಿ ಆಯ್ತು. ಧನುರ್ರಾಶಿಯ ಅಧಿಪತಿ ಅವನು ಸಪ್ತಮದಲ್ಲಿ ಕೂತ್ಕೊಂಡ. ಚಂದ್ರನಿಂದ ನಾವು ನೋಡಿದಾಗ, ಚಂದ್ರನಿಂದ 1, 2, 3ನೇ ಮನೆ ಅಧಿಪತಿ ಅವನು ಗುರುವಾಗಿ ಅವನು ಸಪ್ತಮದಲ್ಲೇ ಕೂತ್ಕೊಂಡ. ರವಿಯಿಂದ ನೋಡಿದಾಗ, ಅದು 3ನೇ ಮನೆ ನಾನು ನೋಡ್ತಾ ಇರೋದು. ಲಗ್ನದಿಂದ 3ನೇ ಮನೆ, ಚಂದ್ರನಿಂದ 3ನೇ ಮನೆ, ರವಿಯಿಂದನೂ 3ನೇ ಮನೆ. ರವಿಯಿಂದ 1, 2, 3 ಅಲ್ಲೂ ಗುರುವೇ ಬಂದ. ಸೊ ಈ ರೀತಿ ಬಂದಾಗ ಲಗ್ನದಿಂದ, ಚಂದ್ರನಿಂದ, ರವಿಯಿಂದ 3ನೇ ಅಧಿಪತಿ ಒಬ್ಬನೇ ಬಂದಾಗ, ಅಥವಾ ಬೇರೆಯವರು ಬರ್ಬೋದು, ಅವರು ಒಂದು ಉಚ್ಚ ಸ್ಥಾನದಲ್ಲೋ ಅಥವಾ ಅತ್ಯಂತ ಬಲವಾಗಿ ಇದ್ದಾಗ ಅವ್ರಿಗೆ ಧೈರ್ಯ ಜಾಸ್ತಿ. ಏನೇ ಆದ್ರೂ ಅವ್ರು ಬಹಳ ಧೈರ್ಯ ಜಾಸ್ತಿ ಅವ್ರಿಗೆ. ಈ ರೀತಿ ಇವ್ರಿಗೆ ತುಂಬಾ ಧೈರ್ಯನೂ ಅದೇ ತರ ಇತ್ತು. ಆ ತರ ಇದ್ದು ಅವ್ರಿಗೆ ಈ ರೀತಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಇವಾಗ ಅವರು ಕಾರಾಗೃಹದಲ್ಲಿದ್ದಾರೆ. ಕಾರಾಗೃಹದಲ್ಲಿ ಇದ್ದು ಅಲ್ಲಿ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ನಾವು ನೋಡಿದಾಗ ನೋಡಿ, ಇಲ್ಲಿ ನಾವೇನ್ ಮಾಡ್ಬೇಕು, ಅವ್ರ ಕಾರಾಗೃಹ ಏನಕ್ಕೆ ಬಂತು ಅಂತ ನಾವು ನೋಡಿದಾಗ 12ನೇ ಮನೆಯನ್ನು ನೋಡ್ಬೇಕು. 12ನೇ ಮನೆನೇ ಸೆರೆವಾಸ, ಮತ್ತೆ ಕಾಣೆಯಾಗೋದು, ಅಜ್ಞಾತವಾಸ, ಸೆರೆವಾಸ, ಬಂಧನ ಯೋಗ ಅಂತ ನಾವು ಹೇಳ್ತೀವಿ. ಇಲ್ಲಿ ಈ ರಾಹು 12ನೇ ಮನೆಗೆ ಬಂದ. ಇಲ್ಲಿ ಕೇತುವಿನ ದೃಷ್ಟಿ 12ನೇ ಮನೆಗೆ ಬಿತ್ತು. ಮತ್ತೆ ಶನಿಯ 3ನೇ ದೃಷ್ಟಿನೂ ಬಿತ್ತು. ಶನಿ ಕೇತುವಿನ ದೃಷ್ಟಿ ಇಲ್ಲಿ ರಾಹುನು ಅಲ್ಲೇ ಬಂದಾಗ 3 ಪಾಪಗ್ರಹಗಳ ದೃಷ್ಟಿ ಈ ತರ ಬಿದ್ದಾಗ ಅವ್ರಿಗೆ ಸೆರೆಮನೆ ವಾಸ ಅದು ಇದ್ದೇ ಇರುತ್ತೆ, ಇಲ್ಲ ಬಂಧನ ಯೋಗ ಇರುತ್ತೆ. ಈ ರೀತಿ ನಾವು ಇವ್ರ ಕುಂಡ್ಲಿಯಲ್ಲಿ ನಾವು ಈ ರೀತಿ ಯೋಗಗಳನ್ನ ನಾವು ನೋಡ್ಬೋದು. ಈಗ ಇವರು ಜಾತಕರು ಇನ್ನ ಬೇಕಾದಷ್ಟು ಹೇಳ್ಬೋದು, ಅವ್ರು ಯಾವ ದಶೆ ನಡೀತಾ ಇದೆ ಏನು ಅಂದ್ಬಿಟ್ಟು. ಇನ್ನೊಂದು ನವಾಂಶ ಕುಂಡ್ಲಿಲಿ ಒಂದು ಟ್ರಿಕ್ಸ್ ಹೇಳ್ತೀನಿ. ಇವ್ರದ್ದು ನವಾಂಶ ಕುಂಡ್ಲಿಯಲ್ಲಿ ಅದೇ ಬಂದು ಇಲ್ಲಿ ಇದು ಶುಕ್ರನ ರಾಶಿನೇ ಬಂತು. ಶುಕ್ರ ತುಲಾ ಲಗ್ನ, ಅಲ್ಲಿ ಋಷಭ ಲಗ್ನ ಬಂತು. ಸಪ್ತಮಾಧಿಪತಿ ಯಾರು, ಕುಜ ಆಗ್ತಾನೆ. ಸಪ್ತಮಾಧಿಪತಿ ಕುಜ ಆಗಿ, ಆ ಕುಜ ಇದಕ್ಕೂ ಒಂದು ವಿಡಿಯೋ ಮಾಡಿದ್ದೆ. ಸಪ್ತಮಾಧಿಪತಿ ಏನಾದರೂ 6, 8, 12ರಲ್ಲಿ ಇದ್ದಾಗ ಅವರ ವೈವಾಹಿಕ ಜೀವನನು ನೆಟ್ಟಿಗಿರಲ್ಲ ಅಂತ ಹೇಳಿದ್ದೆ. ಸೊ ಒಂದು ಕುಳ್ಳಿ ನೀವು ಎಲ್ಲಾ ವಿಡಿಯೋಗಳು ನೋಡ್ಬೇಕು. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಸ್ವಲ್ಪ ಈ ರೀತಿ ಯಾಕೆ ಬಂತು, ಏನು ಜ್ಯೋತಿಷ್ಯದಲ್ಲಿ ಎಷ್ಟು ಒಂದು ಸತ್ಯ ಇದೆ, ಏನು ಒಂದು ನಿತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ.
ಸೊ ಇಲ್ಲಿ ನೋಡಿ, ಈ ಸಪ್ತಮಾಧಿಪತಿ ಇದು ಕುಜ. ಈ ಕುಜ ಬಂದ್ಬಿಟ್ಟು 12ನೇ ಮನೇಲಿ ಇದ್ದಾನೆ. 12ನೇ ಮನೇಲಿ ಇದ್ದಾನೆ. ಎಲ್ಲಿದೆ? ಅವನ ಮನೇಲೆ ಅವನೇ ಇದ್ದಾನೆ. ಮೇಷ ರಾಶಿಯಲ್ಲೇ ಅವನೇ ಮನೇಲೆ ಅವನೇ ಇದ್ದಾನೆ. ದ್ವಿತೀಯ ಪಂಚಮಾಧಿಪತಿ ಬುಧನು ಅದೇ. ಮಾತಿಗೆ ಕಾರಕ ನೋಡಿ, ಇಲ್ಲಿಂದ ಮಾತಿಗೆ ಕಾರಕ ಗ್ರಹ, ಮಾತಿಗೆ ಅಂದ್ರೆ ವಾಣಿಯ ಕಾರಕ ಗ್ರಹನು ಅವನ ಜೊತೆಲ್ಲೇ ಇದ್ದಾನೆ. ಅದು ಅಗ್ನಿ ತತ್ವ ರಾಶಿಯಲ್ಲಿದ್ದಾನೆ. ಇಲ್ಲೂ ಅಷ್ಟೇನೆ ಸಪ್ತಮದಲ್ಲಿ ಗುರು ನೋಡಿ, ಗುರು ಸಪ್ತಮದಲ್ಲಿ ಅಗ್ನಿ ತತ್ವ ರಾಶಿ, ಅದು ಕುಜನ ಮನೇಲಿ ಬಂದಾಗ ಅವ್ರಿಗೆ ವಿಪರೀತ ಕೋಪ ಇರುತ್ತೆ. ಈ ರಾಶಿಯ ಕಾರಕತ್ವ ಮತ್ತೆ ಭಾವಕಾರಕತ್ವ ಇವೆಲ್ಲ ನಾವು ನೋಡಿದಾಗ ನಮ್ಗೆ ನಾವು ಕ್ಲೀನ್ ಆಗಿ ನಾವು ಅದನ್ನ ಪ್ರಿಡಿಕ್ಷನ್ ಮಾಡ್ಬೋದು. ಅವ್ರದ್ದು ಯೋಗಗಳನ್ನ ನಾವು ನೋಡ್ಬೋದು. ಸೊ ಇಷ್ಟು ಇನ್ನ ಹೇಳ್ಬೋದು, ಬೇಡ ಈಗ, ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಇವಾಗ ಇನ್ನೊಂದು ನಾವಿಲ್ಲಿ ಇನ್ನೊಂದು ನೋಡ್ತೀನಿ. ನೋಡಿದಾಗ ಇಲ್ಲಿ ಇವಾಗ ಗೋಚಾರದಲ್ಲಿ ಗುರು ಇಲ್ಲಿ ಬಂದಿದ್ದಾನೆ. ಇವಾಗ ಗೋಚಾರದ ನಾವು ನೋಡೋಣ, ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ. ತುಲಾ ಲಗ್ನದ ನಾನು ಮಾಡಿದಾಗ ತುಲಾ ಲಗ್ನಕ್ಕೆ ಅಂತ ಈ ಲಗ್ನಾಧಿಪತಿಯ ಮಿತ್ರ ಏನಲ್ಲ ಅವನು ಗುರು. ಸೊ ಅವನು ಉಚ್ಚ ಸ್ಥಾನದಲ್ಲಿ ಬಂದ. ಇಲ್ಲಿ ಏನಾಗಿದೆ? 1 2 3 4 5 ಅಂದ್ರೆ 4 ಒಂದು ಕೇಂದ್ರ ಕೋನಾಧಿಪತಿಯಾಗಿ ದಶಮದಲ್ಲಿದ್ದಾನೆ. ದಶಮದಲ್ಲಿದ್ದು ಅವನು ಅಲ್ಲಿ ಉಚ್ಚ ಗುರು ಬಂದಾಗ ಇವ್ರಿಗೆ ಒಂಥರ ಈಗ ಏನಾಗುತ್ತೆ, ಅವ್ರಿಗೆ ಕಾರಾಗೃಹದಲ್ಲಿ ಇದ್ರು ಒಂದು ಜ್ಞಾನೋದಯ ಆಗುತ್ತೆ. ನಾವು ಯಾಕಂದ್ರೆ 4ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಆಗಿದ್ದಾನೆ. ಸುಖ ಸ್ಥಾನಾಧಿಪತಿ ಮತ್ತು ಬುದ್ಧಿ ಭಾವಾಧಿಪತಿಯಾದ ಶನಿಯ ಮೇಲೆ ಗುರು ಬಂದಾಗ ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ನಾವು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು, ನಾವು ಒಳ್ಳೆತನ ನಡ್ಕೊಂಡಿದ್ರೆ ನನ್ನ ಜೀವನ ಹೆಂಗೋ ಇರ್ತಾ ಇತ್ತು, ನಾನು ಈ ರೀತಿ ಮಾಡಿದ ತಪ್ಪು ಅಂತ ಅವ್ರಿಗೆ ಮನ್ಸಲ್ಲಿ ಬರುತ್ತೆ. ಒಂದು ಇನ್ನೊಂದು ಇದು ಒಂದು ಬರುತ್ತೆ. ಇನ್ನೊಂದು ಈ ಭಾವಾಧಿಪತಿಯನ್ನು ಇಲ್ಲಿ ನೋಡ್ತಾನೆ ಗುರು. ಇಲ್ಲಿ ಕೂತ್ಕೊಂಡು ಗೋಚಾರದ ಗುರು ಇಲ್ಲಿ ಕೂತ್ಕೊಂಡು ಸಪ್ತಮ ದೃಷ್ಟಿಯಿಂದ ನೋಡಿ 1 2 3 4 5 2ನೇ ಮನೆ ಧನಭಾವವನ್ನು ನೋಡ್ತಾನೆ. ಧನಭಾವ ಒಂದು ಕುಟುಂಬ ಹಿಂಗಾಯ್ತಲ್ಲ, ಕುಟುಂಬದ ನಮ್ದು ಸ್ಥಿತಿಗತಿ ಹಿಂಗಾಯ್ತಲ್ಲ ಅನ್ನೋದು ಒಂದು ಚಿಂತೆ ಇರುತ್ತೆ. ಆಮೇಲೆ ಇಲ್ಲಿ ಸುಖ ಸ್ಥಾನವನ್ನು ನೋಡ್ತಾನೆ. ಸುಖ ನನ್ಗೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು, ಸುಖವಾಗಿರ್ಬೋದಾಗಿತ್ತು, ಅದು ನನ್ಗೆ ಇಲ್ದಂಗ ಆಯ್ತು ಅಂತ. ಇನ್ನೊಂದು ಶನಿಯ ಇಲ್ಲಿ ಗುರುವಿಂದ ನವಮ ದೃಷ್ಟಿಯಲ್ಲಿ ಉಚ್ಚ ಶುಕ್ರನನ್ನು ನೋಡ್ತಾನೆ. ಈ ರೀತಿ ನೋಡಿದಾಗ ಅವ್ರಿಗೆ ಯಾವುದೋ ಒಂದು ಸೋರ್ಸ್ ಇಂದ ಸ್ವಲ್ಪ ಹಣನು ಬರೋ ತರ ಇರುತ್ತೆ. ಯಾಕಂದ್ರೆ ಇಲ್ಲಿ ಶನಿ ಮೇಲೆ ಶನಿಯ ಮೇಲೆ ಗುರು ಬಂದಾಗನು ಅವ್ರಿಗೆ ಧನಯೋಗ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಶುಕ್ರ ಶನಿ ಪರಸ್ಪರ ಪಂಚಮದಲ್ಲಿ 1 2 3 4 5 ಇಲ್ಲಿಂದ ನೋಡೋದಕ್ಕೆ ನವಮದಲ್ಲಿ ಗುರು ಶುಕ್ರರು ಅಲ್ಲ ಶನಿ ಶುಕ್ರರು ಪರಸ್ಪರ ಪಂಚಮದಲ್ಲಿ ಜಾತಕದಲ್ಲೇ ಇದ್ದಾಗ ಅದು ಅತ್ಯಂತ ಧನಯೋಗವನ್ನು ತೋರಿಸುತ್ತೆ. ಈ ರೀತಿ ಈ ಒಂದು ತುಲಾ ಲಗ್ನಕ್ಕೆ ಈ ಉಚ್ಚ ಗುರುವಿನ ಗೋಚಾರ ಫಲ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ, ಅದಕ್ಕೆ ನಾವು ಹೇಳೋದು, ಕೆಲವು ಜಾತಕದಲ್ಲಿ ಪ್ಲಾನೆಟರಿ ಪೊಸಿಷನ್ ಯಾವ್ಯಾವ ರೀತಿ ಇರುತ್ತೋ ಅದರಂತೆ ಫಲ ಇರುತ್ತೆ. ನಾವು ಇದರಲ್ಲಿ ನಾವು ನೋಡಿದಾಗ ಈ ಎಕ್ಸಾಂಪಲ್ ಇವರು ಶನಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಬೇರೆ ಗ್ರಹನೂ ಇರ್ಬೋದಲ್ವೇ? ಒಬ್ಬೊಬ್ಬರ ಜಾತಕದಲ್ಲಿ ಒಂದೊಂದು ಗ್ರಹ ಒಂದೊಂದು ಸ್ಥಿತವಾಗಿರುತ್ತೆ. ಲಗ್ನ ಮತ್ತೆ ಚಂದ್ರ ಅದನ್ನ ನಾವು ನೋಡ್ಕೊಂಡು ನಾವು ಹೇಳ್ತಾ ಇದೀವಿ. ಆದ್ರೆ ಬೇರೆ ಬೇರೆ ಪ್ಲಾನೆಟರಿ ಬೇರೆ ಬೇರೆ ತರ ಕೂತ್ಕೊಂಡಿರ್ಬೋದಲ್ವಾ? ಅವಾಗ ಫಲ ವ್ಯತ್ಯಾಸ ಆಗ್ಬಿಡುತ್ತೆ. ಅದರಿಂದ ಗೋಚಾರ ಫಲವು ಒಂದು 30 to 35%, 30% ಅಂದ್ರೆ ಹೇಳ್ಬೋದು ಅಷ್ಟೇ. ಇನ್ನ ಜಾಸ್ತಿ ಇದ್ರ ಮೇಲೆ ಇರಕ್ ಸಾಧ್ಯ ಇಲ್ಲ. ಇಷ್ಟು ಇವಾಗ ಈ ಗೋಚಾರ ಫಲದನ್ನು ನಾವು ನೋಡ್ಬೋದು. ಇನ್ನೊಂದು ಇವಾಗ ಇವ್ರಿಗೆ ಜ್ಞಾನೋದಯವಾಗುತ್ತೆ, ಈ ಜಾತಕರಿಗೆ ಜ್ಞಾನೋದಯ ಆಗುತ್ತೆ. ಸೊ 4ನೇ ಮನೆ ನೋಡ್ತಾನೆ. 4ನೇ ಮನೆ ಅಧಿಪತಿ, ಈ 4 5ರ ಅಧಿಪತಿ ಎಲ್ಲಿದಾನೋ ಅಲ್ಲಿ ಉಚ್ಚ ಗುರು ಬಂದಾಗ ಅವರಿಬ್ರು ಸಮಬಲರಾಗಿ, ಗುರು ಶನಿ ಇಬ್ರು ಸಮಬಲರಾಗಿ ಉಚ್ಚ ಗ್ರಹ ಅಲ್ಲಿ ಬಂದಿರೋದ್ರಿಂದ ಇಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ. ಅವ್ರಿಗೂ ಒಂದು ಏನು ಮೆಡಿಟೇಷನ್ನು ಮತ್ತೆ ಒಂದು ಒಳ್ಳೆತನದಿಂದ ಇರಬೇಕು ಅನ್ನೋ ಒಂದು ಮನೋಭಾವ ಇವ್ರಿಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು.
ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಈ ಇವ್ರದೇ ನಿಜವಾಗ್ಲೂ ಇವರು ಮಕರ ರಾಶಿನೇ ಆಗಿದ್ರೆ ನಿಜವಾಗ್ಲೂ ಇದು ತುಂಬಾ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾ ಇತ್ತು. ಉಚ್ಚ ಗುರು ಚಂದ್ರನ ನೋಡಿ ಗಜಕೇಸರಿ ಯೋಗ ಉಂಟಾಗ್ತಾ ಇತ್ತು. ಇಲ್ಲಿ ಏನಾಗಿದೆ, ಇಲ್ಲಿ ಭಾವಕುಂಡ್ಲಿಯಲ್ಲಿ ಇಲ್ಲಿ ಚಂದ್ರನಿಂದ 12ನೇ ಮನೆಗೆ ಇಲ್ಲಿ ಬಂದಾಗ ಅಲ್ಲಿ ಷಷ್ಟಾಷ್ಟಕ ಯೋಗ ಬಂತು. ಅಂದ್ರೆ ಇಲ್ಲಿಂದ ಚಂದ್ರ ಇಲ್ಲಿದ್ದಾನೆ ಅಂದ್ರೆ ಅಷ್ಟಮದಲ್ಲಿ ಗುರು ಇದ್ದಾನೆ ಅಂತ ಅರ್ಥ. ಆ ರೀತಿ ಉಚ್ಚ ಗುರು ಗೋಚಾರದಲ್ಲಿ ಬಂದಾಗನು ಅವ್ರಿಗೆ ಅಂತ ಶುಭ ಫಲಗಳು ಇರೋದಿಲ್ಲ. ಮಕರ ರಾಶಿ ಏನೋ ಒಳ್ಳೇದಾನೆ, ಮಕರ ರಾಶಿಯಲ್ಲೇ ಇದ್ರೆ ಅವನು ಅಲ್ಲೇ ಚಂದ್ರ ಅಲ್ಲೇ ಇದ್ದಿದ್ರೆ ಓಕೆ. ಚಂದ್ರ 3 ಡಿಗ್ರಿಲಿ ಇದ್ದಾನೆ. ಉತ್ತರಾಷಾಢ ನಕ್ಷತ್ರ ಅವ್ರದ್ದು, ಉತ್ತರಾಷಾಢ ನಕ್ಷತ್ರ ಅವ್ರದ್ದು. ಆ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಅದು 3 ಡಿಗ್ರಿ ಇರೋದ್ರಿಂದ ಲಗ್ನದ ಡಿಗ್ರಿ 25 ಇರೋದ್ರಿಂದ ಅಲ್ಲಿ ಭಾವ ವಿಭಜನೆಯಾಗಿ ಭಾವ ಕುಂಡಲಿಯಲ್ಲಿ 12 ಚಂದ್ರನಿಂದ 12ನೇ ಮನೆಗೆ ಬಂದಿರೋದ್ರಿಂದ ಅಲ್ಲಿ ಗಜಕೇಸರಿ ಯೋಗ ಹೋಯ್ತು ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತಾ ಈ ಗೋಚಾರ ಫಲದ ಮತ್ತೆ ಒಂದು ಜಾತಕದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಇದು ತಮ್ಗೆ ತಾವು ನೋಡ್ಬೇಕು, ಎಲ್ಲಾರು ನೋಡ್ಬೇಕು. ಈ ಜಾತಕ ಇನ್ನ ಬೇಕಾದಷ್ಟಿದೆ. ಈ ದಶಾಭುಕ್ತಿಗಳು ಅಲ್ಲಿದೆ. ಅವರು ಯಾವ ರೀತಿ ಯಾವಾಗ ಬಂಧನದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇತ್ತು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇವ್ರದ್ದು 88ನೇ ನವಾಂಶ ಅಂತ ಹೇಳ್ತೀವಿ. 88ನೇ ನವಾಂಶ 88ನೇ ನವಾಂಶದಲ್ಲಿ 88ನೇ ನವಾಂಶ ಅಂದ್ರೆ ಏನು? ಇದು ಲಗ್ನದ ಡಿಗ್ರಿ 20 ಡಿಗ್ರಿಗೆ ಈ 25 ಡಿಗ್ರಿಗೆ 20 ಡಿಗ್ರಿ ಸೇರಿಸೋದು 45 ಬಂತು. ಸೊ ನಾವ್ ಇಲ್ಲಿಗೆ ದಶಮದಲ್ಲಿ ಬರ್ಬೇಕು. ದಶಮದಲ್ಲಿ 30 ಡಿಗ್ರಿ ಲೆಸ್ ಮಾಡಿದ್ರೆ ಮತ್ತೆ 15 ಡಿಗ್ರಿ, ಇಲ್ಲಿ 15 ಡಿಗ್ರಿಯಲ್ಲಿ ಈ 15 ಡಿಗ್ರಿಯಲ್ಲಿ ಯಾವುದೇ ಪಾಪಗ್ರಹಗಳು ಹೋಗುವಾಗ ನೋಡಿ, ಇಲ್ಲಿಂದ ದಶಮದಲ್ಲಿ ಹೋಗ್ಬೇಕು ನಾವು. ದಶಮದಲ್ಲಿ ಲಗ್ನದ ಡಿಗ್ರಿ ಇವಾಗ 25 ಇರೋದ್ರಿಂದ 20 ಸೇರಿಸ್ಕೊಂಡ್ರೆ 45 ಆಗುತ್ತೆ. ಅದು 30 ದಶಮ ಸ್ಥಾನಕ್ಕೆ, ದಶಮದಲ್ಲೂ ಬರ್ಬೋದು, ಲಾಭ ಸ್ಥಾನದಲ್ಲೂ ಬರ್ಬೋದು. ದಶಮದಲ್ಲೇ ನಾವು ನೋಡ್ಬೇಕು. ದಶಮದಲ್ಲಿ 30 ಡಿಗ್ರಿಗಿಂತ ಮೇಲ್ಪಟ್ಟಿದ್ರೆ ಅದನ್ನ ನಾವು ಅಲ್ಲಿ ಪ್ಲಸ್ ಅದು 30 ಕಳೆದು ಉಳಿದಿದ್ದ ಡಿಗ್ರಿ ಎಷ್ಟಿರುತ್ತೋ ಆ ಡಿಗ್ರಿಯಲ್ಲಿ ಯಾವುದೇ ಪಾಪಗ್ರಹಗಳು ಸಂಚಾರ ಮಾಡುವಾಗ ಅನಿಷ್ಟ ಫಲಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಅನಿಷ್ಟ ಫಲಗಳಂದ್ರೆ ಏನು? ಈ ಲಗ್ನಕ್ಕೆ ಲಾಭ ಸ್ಥಾನದಲ್ಲಿ ಪಾಪಗ್ರಹಗಳು ಹೋಗುವಾಗ ಗೋಚಾರದಲ್ಲಿ ಜನ್ಮ ಕುಳ್ಳಿಲ್ಲ, ಗೋಚಾರದಲ್ಲಿ ಹೋಗುವಾಗ ಅನಿಷ್ಟ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ. ಅವಾಗ ಇವರು 23 ಸಮಥಿಂಗ್ ಎಷ್ಟೋ ಒಂದ್ ತಿಂಗಳಲ್ಲಿ 7ನೇ ತಿಂಗಳು ಏನೋ 23ರಲ್ಲಿ ಅವ್ರಿಗೆ ಏನೋ ಈ ರೇಣುಕಾ ಸ್ವಾಮಿ ಇದು ಒಂದು ಈ ಹಗರಣ ಹಾಗೆ ಅವಾಗ ಅವ್ರಿಗೆ ತನಿಖೆಗಳು ಶುರುವಾಗಿ ಅವ್ರಿಗೆ ತೊಂದರೆಗಳು, ಜೈಲುವಾಸ ಅಂದ್ರೆ ಹೋದಾಗ ಕುಜ 15 ಡಿಗ್ರಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಆ ಟೈಮಲ್ಲಿ ಇಲ್ಲಿ ಗೋಚಾರದಲ್ಲಿ ಕುಜ ಬಂದು 15 ಡಿಗ್ರಿ ಸಂಚಾರ ಮಾಡ್ತಾ ಇದ್ದ. ಕುಜ ಅಂದ್ರೆ ಯಾರು? ಕುಜ ಅಂದ್ರೆ ಪೊಲೀಸು, ಕಾನೂನು, ಇವರೆಲ್ಲ ಕುಜಾನೇ ಬರ್ತಾರೆ. ಸೊ ಅಲ್ಲಿ ಯಾವ ಗ್ರಹ ಸಂಚಾರ ಮಾಡ್ತಾ ಇರುತ್ತೋ, ಒಂದು ಪಕ್ಷ ಶನಿನೇ ಸಂಚಾರ ಮಾಡ್ತಾ ಇದ್ರು ಆವಾಗ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಅತ್ಯಂತ ಕಷ್ಟಗಳು ಬಂದ್ಬಿಡುತ್ತೆ. ಈ ಶನಿ ಮಹಾತ್ಮ ಏನಪ್ಪಾ ಅಂದ್ರೆ ಅವರು 2.5 ವರ್ಷ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲೇ ಏನಾದ್ರು ಈ ಟೈಮಲ್ಲೇ ಗೋಚಾರದಲ್ಲಿ ಈ ಡಿಗ್ರಿಗೆ ಹತ್ರ ಬಂದಾಗ ಅಂದ್ರೆ 16, 17 ಬಂದು ಮತ್ತೆ ವಕ್ರಿಗಳಾಗೋಗ್ಬಿಟ್ರೆ ಅವರು ಬರ್ತಾರೆ, ಮತ್ತೆ ವಕ್ರಿಯಾಗಿ ಮತ್ತೆ ಹೋಗ್ತಾರೆ. ಆ ರೀತಿಯಾದಾಗ ಅತ್ಯಂತ ಕಷ್ಟಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಕ್ರೂರ ಗ್ರಹಗಳು, ಪಾಪಗ್ರಹಗಳು ಸಂಚಾರ ಮಾಡುವಾಗ ರವಿ, ಕುಜ, ಶನಿ ಈ 3 ಜನ ಮತ್ತೆ ರಾಹುಕೇತುಗಳು ಅವ್ರೂ ಏನು ಹೊರತಾಗಿಲ್ಲ. ಅವ್ರೂ ಅಷ್ಟೇನೆ. ಅವ್ರೂ ಏನಾದ್ರು ಸಂಚಾರ ಮಾಡುವಾಗ 5 ಗ್ರಹಗಳು ಆ ರೀತಿ ಒಂದೇ ಗ್ರಹ ಇದ್ರೆ ಪರವಾಗಿಲ್ಲ, ಒಂದೊಂದು ಪಕ್ಷ 2 ಗ್ರಹಗಳು ಸಂಚಾರ ಮಾಡ್ತಾ ಇದ್ರೆ ಅದು ಇನ್ನ ಅನಿಷ್ಟ ಫಲಗಳನ್ನ ಜಾತಕರು ಅನುಭವಿಸ್ಬೇಕಾಗುತ್ತೆ. ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಏನಾದ್ರು ಕಮೆಂಟ್ಸ್ ಇದ್ರೆ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.